ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಸಾರ್ವಜನಿಕರು ರೆಡಿಯಾಗಿ ಪಬ್, ಬಾರ್, ರೆಸ್ಟೋರೆಂಟ್ಗಳ ಕಡೆಗೆ ಧಾವಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದ್ರೆ ಪ್ರಮುಖವಾಗಿ ನಾವು ನೋಡಬೇಕು ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, MG ರೋಡ್, ಇಂದಿರಾನಗರ, ಕೋರಮಂಗಲ ಎಲ್ಲ ಕಡೆಗಳಲ್ಲೂ ಹೊಸ ವರ್ಷದ ಸೆಲೆಬ್ರೇಷನ್ ಈಗಾಗಲೇ ಶುರು ಆಗಿಬಿಟ್ಟಿದೆ. ಇನ್ನು 3 ಗಂಟೆ 3/4 ನಿಮಿಷ ಮಾತ್ರ ಬಾಕಿ ಇದೆ 2025ಕ್ಕೆ ಗುಡ್ ಬೈ ಹೇಳಿ 2026ನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಜನ ಕೂಡ ಸೆಲೆಬ್ರೇಷನ್ ಮೂಡ್ನಲ್ಲಿ ಬರ್ತಾ ಇರೋದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಬೆಂಗಳೂರು ನ್ಯೂ ಇಯರ್ ಪಾರ್ಟಿಗೆ ಖಾಕಿ ಕಣ್ಗಾವಲಿದೆ. ಸ್ವತಃ ಭದ್ರತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಪೊಲೀಸ್ ಕಮಿಷನರ್ ಅವರೇ ಫೀಲ್ಡ್ಗಿಳಿದಿದ್ದಾರೆ. ಬ್ರಿಗೇಡ್ ರಸ್ತೆ, MG ರಸ್ತೆ, ಚರ್ಚ್ ಸ್ಟ್ರೀಟ್ನಲ್ಲಿ ರೌಂಡ್ಸ್ ಹೊಡಿತಾ ಇದ್ದಾರೆ. ಭದ್ರತಾ ಪರಿಶೀಲನೆಯನ್ನ ನಡೆಸಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್. ಗಲ್ಲಿ ಗಲ್ಲಿಯಲ್ಲೂ ಕೂಡ CCTV ಕಣ್ಗಾವಲಿದೆ. ಡ್ರೋನ್ ಕ್ಯಾಮೆರಾ ಭದ್ರತೆಯನ್ನ ಕೊಡಲಾಗಿದೆ. ನಗರದಾದ್ಯಂತ 20,000 ಪೊಲೀಸರನ್ನ ನಿಯೋಜಿಸಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸ್ವತಃ ಪೊಲೀಸ್ ಕಮಿಷನರ್ ಅವರೇ ಫೀಲ್ಡ್ಗಿಳಿದಿದ್ದಾರೆ. ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ರೌಂಡ್ಸ್ ಹೊಡಿತಾ ಇದ್ದಾರೆ. ಭದ್ರತೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಾನು ಏನು ಹೇಳಿದ್ದೀನಿ, ಕಾನೂನು ಪ್ರಕಾರ ಯಾರು ಏನು ಸೆಲೆಬ್ರೇಟ್ ಮಾಡ್ತಾರೋ ಅವ್ರ ಬಗ್ಗೆ ನಮಗೆ ಯಾವುದೂ ಸಮಸ್ಯೆ ಇಲ್ಲ. ಕಾನೂನು ಕೈಗೆ ತೊಗೊಂಡ್ರೆ ಖಂಡಿತ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು. ನಾವು ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲರಿಗೆ, ಸೆಲೆಬ್ರೇಷನ್ ಮಾಡುವಾಗ ಸೇಫಾಗಿ ಸೆಲೆಬ್ರೇಟ್ ಮಾಡಬೇಕು. ಎಸ್ಪೆಷಲಿ ರೋಡಲ್ಲಿ ವಾಹನ ಚಾಲನೆ ಮಾಡುವಾಗ ಅದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗ ಸೇಫಾಗಿ ಇರಬೇಕು. ನಮ್ಮ ಟ್ರಾಫಿಕ್ ಪೊಲೀಸವರು ಸಾಕಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವರು ನಿಮ್ಮ ಸುರಕ್ಷತೆ ನಿಮ್ಮ ಕೈಲಿದೆ, ನೀವು ಜಾಗೃತಿಗೆ ಇರಬೇಕು. ಸೆಲೆಬ್ರೇಷನ್ ಒಂದು ಕಡೆ ಇದೆ, ಸೇಫ್ಟಿ ಒಂದು ಕಡೆ ಇದೆ. ಸೇಫ್ಟಿ ಭಾಳ ಇಂಪಾರ್ಟೆಂಟ್ ಇದೆ, ನಂತರ ಸೆಲೆಬ್ರೇಷನ್. ಸೊ ಸೇಫ್ಟಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡಿದರೆ ಖಂಡಿತ ಯಾರಿಗೆ ತೊಂದರೆ ಇಲ್ಲ. QR ಕೋಡ್ ಮುಖಾಂತರ ಎಲ್ಲಿ ಆ್ಯಂಬುಲೆನ್ಸಸ್ ಇದೆ, ಎಲ್ಲಿ ಫೈರ್ ಇಂಜಿನ್ ಇದೆ, ಎಲ್ಲಿ ನಮ್ಮದು ವಾಚ್ ಟವರ್ ಇದೆ, ವುಮನ್ ಹೆಲ್ಪ್ ಡೆಸ್ಕ್ ಇದೆ, ಮತ್ತು ಎಲ್ಲಿ ಪಿಕಪ್ ಪಾಯಿಂಟ್ಸ್ ಇದೆ, ಕ್ಯಾಬ್ದು ಪಾಯಿಂಟ್, ಬಸ್ದು ಪಾಯಿಂಟ್, ಅದೆಲ್ಲ ಪ್ರತಿಯೊಂದು ವಿಷಯ ಬಗ್ಗೆ ಮೆಟ್ರೋದು ಪಾಯಿಂಟ್ಸ್, ಯಾವ ಗೇಟ್ ಓಪನ್ ಇದೆ ಎಲ್ಲ ಅದರಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಯಾರಿಗೆ ಏನು ಸಮಸ್ಯೆ ಆದರೆ ಇದು ನಾವು ನಮ್ಮ ಮಾಲೀಕರು, ಹೋಟೆಲ್ ಮಾಲೀಕರು ಅವ್ರಿಗೆ ಕೂಡ ಹೇಳಿದ್ದೀವಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವರು ಕೂಡ ಗೈಡ್ ಮಾಡಬೇಕು. ಸೊ ನಿಟ್ಟಿಯಾಗಿ 1 ಗಂಟೆಗೆ ಮಾಡಲೇಬೇಕು. ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂದರೆ ಆ ದಿವಸ ಇಲ್ಲಾಂದರೆ ನೆಕ್ಸ್ಟ್ ಡೇ ಕೇಸ್ ಮಾಡ್ತೀವಿ ನಾವು. ನಮ್ಮ ಹತ್ರ ರೆಕಾರ್ಡ್ ಇರ್ತದೆ. ಯಾಕೆಂದರೆ ಗೆಸ್ಟ್ಗೆ ಕೂಡ ತೊಂದರೆ ಆಗ್ಬೋದು. ಬಟ್ 1 ಗಂಟೆಗೆ ಅವ್ರು ಕಟ್ಟುನಿಟ್ಟಾಗಿ ಬಂದ್ ಮಾಡಲೇಬೇಕು. ಸಪ್ಲೈ ಬಂದ್ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.